ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಇಂಗ್ಲೀಷ್ ಅಕ್ಷರ ಉಚ್ಚಾರವನ್ನು ಮತ್ತು ಕನ್ನಡ ಅಕ್ಷರ ಉಚ್ಚಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇ ಕಾಲಮ್ನಲ್ಲಿ ಇಂಗ್ಲೀಷ್ ಅಕ್ಷರ ಉಚ್ಚಾರವನ್ನು ಬರೆದು ಓದಲಾಗಿದೆ ಮತ್ತು ಎರಡನೇ ಕಾಲಮ್ನಲ್ಲಿ ಕನ್ನಡ ಅಕ್ಷರ ಉಚ್ಚಾರಗಳನ್ನು ಬರೆದು ಮತ್ತು ಓದಲಾಗಿದೆ. ಇನ್ನು ಉಳಿದೆಲ್ಲ ಕಾಲಮ್ಗಳಲ್ಲಿ ಉದಾಹರಣೆಗಳನ್ನು ಬರೆದು ಓದಲಾಗಿದೆ. ಮೊದಲನೇದಾಗಿ ಇಂಗ್ಲೀಷ್ ಅಕ್ಷರ ಉಚ್ಚಾರ ಲೆಟರ್ ಎ ಅನ್ನು ಕನ್ನಡದಲ್ಲಿ ಓದುವುದು ಹೇಗೆಂದರೆ ಅ, ಆ, ಎ, ಎ. ಉದಾಹರಣೆಗೆ ಅನೌನ್ಸ್, ಅಕೌಂಟ್. ಆ ಅಂದರೆ ಆಕಾಶ್, ಆಸ್ಕ್ ಅಂತ ಓದುವುದು. ಎ ಉದಾಹರಣೆಗೆ ಏರ್, ಏಬಲ್. ಮತ್ತು ಎ ಉದಾಹರಣೆಗೆ ಆ್ಯಂಡ್, ಆ್ಯಂಗರ್. ನೆಕ್ಸ್ಟ್ ಲೆಟರ್ ಬಿ ಕನ್ನಡ ಅಕ್ಷರ ಉಚ್ಚಾರ ಬ ಅಂತ ಓದುವುದು. ಉದಾಹರಣೆಗೆ ಬಸ್, ಬಟರ್, ಬಾಲ್, ಬೋಲ್ಡ್. ನೆಕ್ಸ್ಟ್ ಲೆಟರ್ ಸಿ ಕನ್ನಡ ಅಕ್ಷರ ಉಚ್ಚಾರ ಕ ಅಂತ ಓದುವುದು. ಸ, ಚ ಅಂತ ಓದುವುದು. ಉದಾಹರಣೆಗೆ ಕೌ, ಕ್ಲೌಡ್, ಸರ್ಕಸ್, ಸೆಂಟರ್, ಚೇರ್. ನೆಕ್ಸ್ಟ್ ಲೆಟರ್ ಡಿ ಕನ್ನಡ ಅಕ್ಷರ ಉಚ್ಚಾರ ದ ಅಂತ ಓದುವುದು, ಡ ಅಂತ ಓದುವುದು. ಉದಾಹರಣೆಗೆ ಡೋಸ್, ಡ್ಯೂಟಿ, ಡೇ, ಡಾಕ್ಟರ್. ನೆಕ್ಸ್ಟ್ ಲೆಟರ್ ಇ ಕನ್ನಡ ಅಕ್ಷರ ಉಚ್ಚಾರ ಇ ಅಂತ ಓದುವುದು, ಎ ಅಂತ ಓದುವುದು. ಉದಾಹರಣೆಗೆ ಈಟ್, ಈಗಲ್, ಎಂಟರ್, ಎಜುಕೇಟ್. ನೆಕ್ಸ್ಟ್ ಲೆಟರ್ ಎಫ್ ಕನ್ನಡ ಅಕ್ಷರ ಉಚ್ಚಾರ ಫ. ಉದಾಹರಣೆಗೆ ಫೇಸ್, ಫ್ಯಾನ್, ಫ್ರೆಂಡ್, ಫ್ಯೂಚರ್. ನೆಕ್ಸ್ಟ್ ಲೆಟರ್ ಜಿ ಕನ್ನಡ ಅಕ್ಷರ ಉಚ್ಚಾರ ಗ, ಜ. ಉದಾಹರಣೆಗೆ ಗೋಲ್, ಗಾರ್ಡನ್, ಜನರಲ್, ಜೆಂಟಲ್. ನೆಕ್ಸ್ಟ್ ಲೆಟರ್ ಎಚ್ ಕನ್ನಡ ಅಕ್ಷರ ಉಚ್ಚಾರ ಹ. ಉದಾಹರಣೆಗೆ ಹೆಡ್, ಹೀಟ್, ಹೌಸ್, ಹಿಸ್ಟ್ರಿ. ನೆಕ್ಸ್ಟ್ ಲೆಟರ್ ಐ ಕನ್ನಡ ಅಕ್ಷರ ಉಚ್ಚಾರ ಮಾಡುವುದು ಹೇಗೆಂದರೆ ಅ, ಇ, ಐ. ಉದಾಹರಣೆಗೆ ಐಡೆಂಟಿಟಿ, ಇಮೇಜ್, ಇಂಪ್ಯಾಕ್ಟ್, ಐಸ್. ನೆಕ್ಸ್ಟ್ ಲೆಟರ್ ಜೆ ಕನ್ನಡ ಅಕ್ಷರ ಉಚ್ಚಾರ ಜ. ಉದಾಹರಣೆಗೆ ಜಾಬ್, ಜಾಯಿಂಟ್, ಜಾಯ್, ಜ್ಯೂಸ್. ನೆಕ್ಸ್ಟ್ ಲೆಟರ್ ಕೆ ಕನ್ನಡ ಅಕ್ಷರ ಉಚ್ಚಾರ ಮಾಡುವುದು ಹೇಗೆಂದರೆ ಕ. ಉದಾಹರಣೆಗೆ ಕೀ, ಕಿಂಗ್, ಕೈಂಡ್, ಕೈಟ್. ನೆಕ್ಸ್ಟ್ ಲೆಟರ್ ಎಲ್ ಕನ್ನಡ ಅಕ್ಷರ ಉಚ್ಚಾರ ಲ. ಉದಾಹರಣೆಗೆ ಲಯನ್, ಲರ್ನ್, ಲಾಫ್, ಲೆಟರ್ಸ್. ನೆಕ್ಸ್ಟ್ ಲೆಟರ್ ಎಮ್ ಕನ್ನಡ ಅಕ್ಷರ ಉಚ್ಚಾರ ಮ. ಉದಾಹರಣೆಗೆ ಮಾಸ್ಕ್, ಮ್ಯಾನ್, ಮಿಸ್ಟೇಕ್, ಮೈಂಡ್.
ನೆಕ್ಸ್ಟ್ ಲೆಟರ್ ಎನ್. ಕನ್ನಡ ಅಕ್ಷರ ಉಚ್ಚಾರ ನ. ಉದಾಹರಣೆಗೆ ನೇಮ್, ನೆಸ್ಟ್, ನಾಯ್ಸ್, ನೋಟಿಸ್. ನೆಕ್ಸ್ಟ್ ಲೆಟರ್ ಓ. ಕನ್ನಡ ಅಕ್ಷರ ಉಚ್ಚಾರ ಓ, ಓ, ಅ. ಉದಾಹರಣೆಗೆ ಆಫೀಸ್, ಓನರ್, ಆನಿಯನ್, ಅಕ್ಯುಪೈ. ನೆಕ್ಸ್ಟ್ ಲೆಟರ್ ಪಿ. ಕನ್ನಡ ಅಕ್ಷರ ಉಚ್ಚಾರ ಪ. ಉದಾಹರಣೆ ಪೆನ್, ಪಾಸ್, ಫೋನ್, ಫೋಟೋ. ನೆಕ್ಸ್ಟ್ ಲೆಟರ್ ಕ್ಯೂ. ಕನ್ನಡ ಅಕ್ಷರ ಉಚ್ಚಾರ ಕ್ವ. ಉದಾಹರಣೆ ಕ್ವಾಲಿಟಿ, ಕ್ವಾಲಿಫೈ, ಕ್ವಶ್ಚನ್, ಕ್ವಿಜ್. ನೆಕ್ಸ್ಟ್ ಲೆಟರ್ ಆರ್. ರ ಅಂತ ಓದುವುದು. ಉದಾಹರಣೆಗೆ ರೈಲ್ವೆ, ರೆಂಟ್, ರಿವರ್, ರೌಂಡ್. ನೆಕ್ಸ್ಟ್ ಲೆಟರ್ ಎಸ್. ಕನ್ನಡ ಅಕ್ಷರ ಉಚ್ಚಾರ ಸ ಅಂತ ಓದುವುದು. ಉದಾಹರಣೆಗೆ ಸ್ಕೈ, ಸೇಫ್, ಸಿಟ್, ಸ್ಟೋನ್. ನೆಕ್ಸ್ಟ್ ಲೆಟರ್ ಟಿ. ಕನ್ನಡ ಅಕ್ಷರ ಉಚ್ಚಾರ ಟ, ತ, ದ. ಉದಾಹರಣೆಗೆ ಟೈಗರ್, ಟ್ರುತ್, ಥಿಂಕ್, ದ್ಯಾಟ್. ನೆಕ್ಸ್ಟ್ ಲೆಟರ್ ಯು. ಕನ್ನಡ ಅಕ್ಷರ ಉಚ್ಚಾರ ಅ, ಯು. ಉದಾಹರಣೆಗೆ ಅಂಬ್ರೆಲಾ, ಅಂಡರ್ಸ್ಟ್ಯಾಂಡ್, ಯೂನಿಫಾರ್ಮ್, ಯೂನಿವರ್ಸಲ್. ನೆಕ್ಸ್ಟ್ ಲೆಟರ್ ವ. ಕನ್ನಡ ಅಕ್ಷರ ಉಚ್ಚಾರ ವ. ಉದಾಹರಣೆ ವ್ಯಾನ್, ವಿಷನ್, ವೆರಿಫೈ, ವೋಲ್ಕ್ಯಾನೋ. ನೆಕ್ಸ್ಟ್ ಲೆಟರ್ ಡಬ್ಲ್ಯೂ. ಕನ್ನಡ ಅಕ್ಷರ ಉಚ್ಚಾರ ವ. ಉದಾಹರಣೆ ವಾಲ್, ವೀಲ್, ವರ್ಕರ್, ವಿಶ್. ನೆಕ್ಸ್ಟ್ ಲೆಟರ್ ಎಕ್ಸ್. ಕನ್ನಡ ಅಕ್ಷರ ಉಚ್ಚಾರ ಕ್ಷ. ಫ್ರೆಂಡ್ಸ್, ಎಕ್ಸ್ ನಾವು ಬಳಕೆಯಾಗುವುದು ಇಂಗ್ಲೀಷ್ ಪದಗಳಲ್ಲಿ ಮೊದಲನೇ ಲೆಟರಿಂದ ಪದಗಳ ಬಳಕೆ ಬಹಳ ಕಡಿಮೆ ಇದ್ದು, ಎಕ್ಸ್ ಅಂತಕ್ಕಂಥ ವರ್ಡು ಪದಗಳ ಮಧ್ಯದಲ್ಲಿ ಬಹಳ ಜಾಸ್ತಿಯಾಗಿ ಓದುವುದು ಮತ್ತು ಬರೆಯುವುದು. ಉದಾಹರಣೆಗೆ ಮಿಕ್ಸ್, ಟೆಕ್ಸ್ಟ್, ಟ್ಯಾಕ್ಸ್, ಮಿಕ್ಸ್ಚರ್. ಪದಗಳ ಮಧ್ಯದಲ್ಲಿ ಕ್ಸ ಅನ್ನುವ ಒಂದು ಉಚ್ಚಾರ ಅಥವಾ ಪ್ರೊನೌನ್ಸಿಯೇಷನ್ ಅನ್ನು ಆಗುತ್ತದೆ. ನೆಕ್ಸ್ಟ್ ಲೆಟರ್ ವೈ. ಯ, ಇ. ಉದಾಹರಣೆಗೆ ಯೂತ್, ಯು, ಇಯರ್, ಎಸ್ಟರ್ಡೇ. ನೆಕ್ಸ್ಟ್ ಲೆಟರ್ ಜಿ. ಕನ್ನಡ ಅಕ್ಷರ ಉಚ್ಚಾರ ಜ. ಉದಾಹರಣೆ ಜೀರೋ, ಜೋನಲ್, ಪಿಜ್ಜಾ, ಪಜಲ್. ಫ್ರೆಂಡ್ಸ್, ಜಿ ಅಂತಕ್ಕಂಥ ಲೆಟರು ಕೂಡ ಬಹಳಷ್ಟು ಕೆಲವೊಂದು ಇಂಗ್ಲೀಷ್ ಪದಗಳಲ್ಲಿ ಮಧ್ಯದಲ್ಲಿ ಉಚ್ಚಾರ ಆಗುವಂತಹ ಒಂದು ಲೆಟರ್ ಆಗಿದೆ. ಉದಾಹರಣೆಗೆ ಪಿಜ್ಜಾ, ಪಜಲ್. ಫ್ರೆಂಡ್ಸ್, ಮುಂದಿನ ತರಗತಿಯ ವಿಡಿಯೋಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮತ್ತು ವಿಡಿಯೋವನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.